Hi everyone, welcome back to our channel. Today in this session we are going to solve the SSC MTS previous year paper. ಫೆಬ್ರವರಿಯಲ್ಲಿ ಎಕ್ಸಾಮ್ ಇರೋ ಕಾರಣಕ್ಕೋಸ್ಕರ ನಾವು SSC MTSನ ಪ್ರೀವಿಯಸ್ ಇಯರ್ನ ರ್ಯಾಪಿಡ್ ರಿವಿಷನ್ ಅಂತ ಸೆಷನ್ ಮಾಡ್ತಾ ಇದ್ದೀವಿ. ಸೊ ಯಾರಿನ್ನ ಕ್ಲಾಸ್ 1 ಅಂದರೆ ಪ್ರೀವಿಯಸ್ ಇಯರ್ SSC MTS 2024ಅಲ್ಲಿ ನಡೆದಿರುವಂತಹ ಪೇಪರ್ನ ನಾವು ಸಾಲ್ವ್ ಮಾಡಿದ್ದೀವಿ. ಯಾರಿನ್ನ ಆ ಕ್ಲಾಸ್ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಮೂವ್ ಟು ದ questions. In the following question, the underlined part contains an error. Select the correct alternative. They have given a sentence. In that sentence, the underlined part contain a error. So, in given option, which option suits the underlined word? So, what is the question? All in all, he had the more splendid collection of antique paintings ever. ಸೊ ಮೋರ್ ಸ್ಪ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಕರೆಕ್ಟ್? ನೋ, ಇಟ್ ಈಸ್ ಇನ್ಕರೆಕ್ಟ್. ಸೊ ಯಾವ ಕೊಟ್ಟಿರೋ ಆಪ್ಷನ್ ಕರೆಕ್ಟ್ ಆಗುತ್ತೆ? ಮೋಸ್ಟ್ ಸ್ಪ್ಲೆಂಡೆಡ್, ಮೋರ್ ಸ್ಪ್ಲೆಂಡರ್ಡ್, ಸ್ಪ್ಲೆಂಡೆಡ್, ಸ್ಪ್ಲೆಂಡೆಸ್ಟ್ ಅಂತ ಇದೆ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ವಿ ಯೂಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ 3: ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿಯಲ್ಲಿ ಏನು ಮಾಡ್ತೀವಿ ನಾವು? ಬೇಸ್ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಇನ್ ಕಂಪ್ಯಾರೇಟಿವ್ ಡಿಗ್ರಿ ವಿ ಯೂಸ್ ಇ ಆರ್ನ ನಾವು ವರ್ಡಿಗೆ, ಬೇಸ್ ವರ್ಡಿಗೆ ಇ ಆರ್ ಅನ್ನೋ ಲೆಟರ್ನ ಆ್ಯಡ್ ಮಾಡಿ ಕಂಪ್ಯಾರೇಟಿವಲ್ಲಿ ಬಳಕೆ ಮಾಡ್ತೀವಿ. ಸೂಪರ್ಲೇಟಿವಲ್ಲಿ ಇ ಎಸ್ ಟಿನ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಗ್ರೇಟ್ ಅಂತ ಇದೆ, ಇದು ಏನಾಗಿದೆ? ಬೇಸ್ ವರ್ಡ್ ಆಗಿದೆ. ಅದೇ ಕಂಪ್ಯಾರೇಟಿವಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ? ಗ್ರೇಟರ್. ಸೂಪರ್ಲೇಟಿವಲ್ಲಿ ಗ್ರೇಟೆಸ್ಟ್. ಅಂದರೆ ಬೇಸ್ ವರ್ಡು ನಾವು ಪಾಸಿಟಿವಲ್ಲಿ ಬಳಕೆ ಮಾಡ್ತೀವಿ, ಕಂಪ್ಯಾರೇಟಿವಲ್ಲಿ ಇ ಆರ್ನ ಬಳಕೆ ಮಾಡ್ತೀವಿ, ಸೂಪರ್ಲೇಟಿವಲ್ಲಿ ಇ ಎಸ್ ಟಿನ ಬಳಕೆ ಮಾಡ್ತೀವಿ. ಇನ್ ಸಮ್ ಕೇಸ್ ಬೇಸ್ ವರ್ಡಿಗೆ ಇ ಆರ್ ಮತ್ತು ಇ ಎಸ್ ಟಿನ ಆ್ಯಡ್ ಮಾಡೋಕ್ಕೆ ಬರದೇ ಇರೋ ಸಿಚುವೇಶನ್ನಲ್ಲಿ ಕಂಪ್ಯಾರೇಟಿವಲ್ಲಿ ನಾವೇನು ಯೂಸ್ ಮಾಡ್ತೀವಿ? ಮೋರ್ ಅನ್ನೋ ವರ್ಡ್ನ ಬಳಕೆ ಮಾಡ್ತೀವಿ. ಸೂಪರ್ಲೇಟಿವಲ್ಲಿ ಮೋಸ್ಟ್, ದ ಮೋಸ್ಟ್ ಅಂತ ಕೂಡ ನಾವು ಬಳಕೆ ಮಾಡ್ತೀವಿ. ದ ಎಲ್ಲಿ ಬಳಕೆ ಮಾಡ್ತೀವಿ? ದನ ನಾವು ಸೂಪರ್ಲೇಟಿವಲ್ಲಿ ಬಳಕೆ ಮಾಡ್ತೀವಿ, ದ ಮೋಸ್ಟ್. ಸೊ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ದ ಅನ್ನೋ ವರ್ಡ್ನ ಕೊಟ್ಟಿದ್ದಾರೆ. ಸೊ ದನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ದ ವರ್ಡ್ ಅಂದರೆ ದ ಜೊತೆಗೆ ನಾವು ಯಾವ ವರ್ಡ್ನ ಯೂಸ್ ಮಾಡಬೇಕು? ಮೋಸ್ಟ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡಬೇಕು. ಸೊ ಕೊಟ್ಟಿರೋ ಆಪ್ಷನ್ ಅವರು ಮೋರ್ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅನ್ಕರೆಕ್ಟ್. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಮೋರ್ ಸ್ಪ್ಲೆಂಡರ್ಡ್ ಅಂತ ಇದೆ, ಇದು ಅಲ್ಲ. ಓನ್ಲಿ ಸ್ಪ್ಲೆಂಡೆಡ್ ಅಂತ ಇದು ಕೂಡ ಅಲ್ಲ. ಇ ಎಸ್ ಟಿ ಇದು ಅಲ್ಲ. ಏನಾಗಬೇಕು? ಯಾವಾಗ ನಾವು ದ ಯೂಸ್ ಮಾಡ್ತೀವಿ, ಮೋಸ್ಟ್ ಯೂಸ್ ಮಾಡ್ತೀವಿ, ಆವಾಗ ಇ ಎಸ್ ಟಿ ಮತ್ತು ಇ ಆರ್ನ ವರ್ಡಿಗೆ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ರೀಸನ್ಗೆ ನಾವು ಮೋಸ್ಟ್ ಮತ್ತು ಮೋರ್ನ ಬಳಕೆ ಮಾಡಿರ್ತೀವಿ. ಮೋರ್ನ ನಾವು ಕಂಪ್ಯಾರೇಟಿವಲ್ಲಿ ಬಳಕೆ ಮಾಡ್ತೀವಿ, ಸೂಪರ್ಲೇಟಿವಲ್ಲಿ ಮೋಸ್ಟ್ನ ನಾವು ಬಳಕೆ ಮಾಡ್ತೀವಿ. ಸೊ ಇಲ್ಲಿ ದ ಯೂಸ್ ಮಾಡಿದ್ದಾರೆ. ದ ಎಲ್ಲಿ ಯೂಸ್ ಮಾಡ್ತೀವಿ? ಸೂಪರ್ಲೇಟಿವಲ್ಲಿ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಕರೆಕ್ಟ್ ಆಪ್ಷನ್ ಈಸ್ 1. ಅಂದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್. ಯಾಕೆ ಎ ಅಂದರೆ ಸೂಪರ್ಲೇಟಿವಲ್ಲಿ ನಾವು ದನ ಬಳಕೆ ಮಾಡ್ತೀವಿ, ದ ಜೊತೆಗೆ ಮೋಸ್ಟ್ ಅನ್ನೋ ವರ್ಡ್ನ ಬಳಕೆ ಮಾಡ್ತೀವಿ. ಆಲ್ ಇನ್ ಆಲ್ ಈ ಹ್ಯಾಡ್ ದ ಮೋಸ್ಟ್ ಸ್ಪ್ಲೆಂಡೆಡ್ ಕಲೆಕ್ಷನ್ ಆಫ್ ಆಂಟಿಕ್ ಪೇಂಟಿಂಗ್ಸ್ ಎವರ್. ಅರ್ಥ ಆಯ್ತಲ್ವಾ? ದ ಇದ್ದಾಗ ನಾವು ಮೋಸ್ಟ್ನ ಬಳಕೆ ಮಾಡ್ತೀವಿ. ಯಾವಾಗ ಇ ಆರ್ ಮತ್ತು ಇ ಎಸ್ ಟಿನ ಬಳಕೆ ಮಾಡೋಕ್ಕೆ ಬರಲ್ಲ, ಕಂಪ್ಯಾರೇಟಿವಲ್ಲಿ ಇ ಆರ್ನ ಬಳಕೆ ಮಾಡ್ತೀವಿ, ಸೂಪರ್ಲೇಟಿವಲ್ಲಿ ಇ ಎಸ್ ಟಿನ ಬಳಕೆ ಮಾಡ್ತೀವಿ. ಸೊ ಫಸ್ಟ್ ಒನ್ನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಎ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅಂಡರ್ಲೈನ್ ವರ್ಡ್ ಇನ್ ಅ ಗಿವನ್ ಸೆಂಟೆನ್ಸ್. ದ ಕಂಪನಿ plans to expand its operation into a global market soon. So expand ವರ್ಡಿಗೆ ನಾವು ಆಂಟೋನಿಮ್ ಅಂದರೆ ಇಟ್ ಮೀನ್ಸ್ ದಟ್ ವಿರುದ್ಧಾರ್ಥಕ ಪದನ ನಾವು ಸೆಲೆಕ್ಟ್ ಮಾಡಬೇಕು ಕೊಟ್ಟಿರೋ ಆಪ್ಷನ್ನಲ್ಲಿ. ಎಕ್ಸ್ಪ್ಯಾಂಡ್ ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಪ್ಯಾಂಡ್? ಎಕ್ಸ್ಪ್ಯಾಂಡ್ ಮೀನ್ಸ್ ಇನ್ಕ್ರೀಸ್. ಇನ್ಕ್ರೀಸ್ ಅಥವಾ ಎನ್ಲಾರ್ಜ್ ಅಂತ ಬರುತ್ತೆ, ವಿಸ್ತರಿಸು. ಸೊ ಈ ವರ್ಡಿಗೆ ಅಪೋಸಿಟ್ ಅಂದರೆ ವಿರುದ್ಧಾರ್ಥಕ ಪದ
ನಾವು ಕೊಟ್ಟಿರೋ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮೀನ್ಸ್ ಇನ್ಕ್ರೀಸ್ ಅಥವಾ ಎನ್ಲಾರ್ಜ್ ಅಂತ ಬರುತ್ತೆ. ಸೊ ಎಲಿಮಿನೇಟ್ ಅಂತಂದ್ರೇನು? ರಿಮೂವ್ ಅಂದರೆ ತೆಗೆದು ಹಾಕುವುದು, ಗೆಟ್ ರೈಡ್ ಆಫ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಪ್ರೆಡ್ ಅಂತಂದ್ರೇನು? ಹರಡು, ಡಿಸ್ಟ್ರಿಬ್ಯೂಟ್. ರಿಸ್ಟ್ರಿಕ್ಟ್ ಅಂತಂದರೆ ಹೋಲ್ಡ್ ಡೌನ್, ಪ್ರೊಹಿಬಿಟ್ ಅಂದರೆ ನಿರ್ಬಂಧಿಸು. ಸೊ ಡೈವರ್ಸಿಫೈ ಅಂತಂದ್ರೇನು? ವೈವಿಧ್ಯಗೊಳಿಸು ಅಂದರೆ ವೆರೈಟಿ ಆಫ್ ಅಂತ ಬರುತ್ತೆ. ಸೊ ಎಕ್ಸ್ಪ್ಯಾಂಡಿಗೆ ಅಪೋಸಿಟ್ ಯಾವ್ದು ಬರುತ್ತೆ? ಎಕ್ಸ್ಪ್ಯಾಂಡ್ ಅಂತಂದರೆ ಇನ್ಕ್ರೀಸ್ ಮಾಡೋದು, ಎನ್ಲಾರ್ಜ್ ಮಾಡೋದು, ದೊಡ್ಡದು ಮಾಡೋದು ಅಂತ ಬರುತ್ತೆ. ಇದಕ್ಕೆ ಅಪೋಸಿಟ್ ಏನಾಗಬೇಕು? ರಿಸ್ಟ್ರಿಕ್ಟ್ ಅಂತಂದರೆ, ರಿಸ್ಟ್ರಿಕ್ಟ್ ಅಂತಂದ್ರೇನು? ಪ್ರೊಹಿಬಿಟ್, ನಿರ್ಬಂಧಿಸೋದು, ಹೋಲ್ಡ್ ಡೌನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ? ಎಕ್ಸ್ಪ್ಯಾಂಡ್ ಅಂದರೆ ಇನ್ಕ್ರೀಸ್ ಮಾಡೋದು, ಎನ್ಲಾರ್ಜ್ ಮಾಡೋದು, ವಿಸ್ತರಿಸೋದು ಅಂತ ಬರುತ್ತೆ. ಅದೇ ಅದಕ್ಕೆ ಅಪೋಸಿಟು ಅಂತಂದರೆ ಎನ್ಲಾರ್ಜ್ ಮಾಡದೆ ಹಾಗೆ ಇರೋದು ಅಂದರೆ ರಿಸ್ಟ್ರಿಕ್ಟ್ ಅಂದರೆ ಹೋಲ್ಡ್ ಡೌನ್, ಪ್ರೊಹಿಬಿಟ್, ನಿರ್ಬಂಧಿಸೋದು ಅಂತ ಮೀನಿಂಗ್ ಬರುತ್ತೆ. ಸೊ ಸೆಕೆಂಡ್ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಸಿ, ರಿಸ್ಟ್ರಿಕ್ಟ್. Select the most appropriate meaning of a idiom from the following question. To show the white feather ಅಂದರೆ ಕೊಟ್ಟಿರೋ ಇಡಿಯಮ್ದು ಮೀನಿಂಗ್ ಕೇಳಿದ್ರೆ, ಟು ಶೋ ದ ವೈಟ್ ಫೆದರ್ ಅಂತಂದ್ರೇನು? ಡಿಸ್ಪ್ಲೇ ಕ್ವಾರಿಟಿ ಅಂತಂದರೆ ಹೇಡಿತನವನ್ನು ಪ್ರದರ್ಶಿಸುವುದು ಅಂತ ಬರುತ್ತೆ. ಟು ಶೋ ದ ವೈಟ್ ಫೆದರ್ ಅಂತಂದರೆ ಹೇಡಿತನವನ್ನು ಪ್ರದರ್ಶಿಸುವುದು. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ನು ಈ ಮೀನಿಂಗಿಗೆ ಸೂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ? ಟು ಆ್ಯಕ್ಟ್ ಕವರ್ಡ್ಲಿ. ಸೆಕೆಂಡ್ ಆಪ್ಷನ್ ಟು ಶೋ ಆ್ಯಂಗರ್. ಥರ್ಡ್ ಆಪ್ಷನ್ ಟು ಮೇಂಟೈನ್ ಅ ಪೀಸ್. ಫೋರ್ತ್ ಆಪ್ಷನ್ ಟು ಆ್ಯಕ್ಟ್ ಬ್ರೇವ್. ಸೊ ಫಸ್ಟ್ ಆಪ್ಷನ್ ಟು ಆ್ಯಕ್ಟ್ ಕವರ್ಡ್ಲಿ ಅಂತಂದ್ರೇನು ಅಂದರೆ ಟು ಶೋ ಅಥವಾ ಲ್ಯಾಕ್ ಆಫ್ ಕರೇಜ್ ಅಂದರೆ ಫಿಯರ್ನೆಸ್ ಅಂದರೆ ಹೆದರಿಕೆಯಿಂದ ಇರೋದು, ಮತ್ತು ಕರೇಜ್ ಕಡಿಮೆ ಇರೋದು. ಲ್ಯಾಕ್ ಆಫ್ ಕರೇಜ್ ಅಂದರೆ ಎಲ್ಲದಕ್ಕೂ ಹೆದರ್ತಿರೋದು, ಅಂಥದಕ್ಕೆ ಏನಂತ ಕರಿತೀವಿ? ಟು ಆ್ಯಕ್ಟ್ ಕವರ್ಡ್ಲಿ ಅಂತಂದರೆ ಭಯ ಪಡ್ತಿರ್ತಾರೆ ನೋಡಿ ಎಲ್ಲದಕ್ಕೂ. ಸೊ ಇಟ್ ಈಸ್ ದ ಮೀನಿಂಗ್ ಆಫ್ ಟು ಆ್ಯಕ್ಟ್ ಕವರ್ಡ್ಲಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ? ಟು ಶೋ ಆ್ಯಂಗರ್ ಅಂದರೆ ಸಿಟ್ಟು, ಕೋಪವನ್ನು ತೋರಿಸುವುದು ಅಂತ ಬರುತ್ತೆ. ಟು ಮೇಂಟೈನ್ ಅ ಪೀಸ್ ಅಂತಂದರೆ ಶಾಂತ ರೀತಿಯಿಂದ ವರ್ತಿಸುವುದು ಅಂದರೆ ಟು ಬಿ ಅ ಸೈಲೆಂಟ್. ಟು ಆ್ಯಕ್ಟ್ ಬ್ರೇವ್ಲಿ ಅಂತಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ, ಕರೇಜಿಯಸ್ ಆಗಿ ಇರೋದು ಅಂತ ಬರುತ್ತೆ. ಸೊ ಟು ಶೋ ದ ವೈಟ್ ಫೆದರ್ ಅಂತಂದರೆ ನಾನು ಮೀನಿಂಗ್ ಏನು ಹೇಳಿದೆ? ಡಿಸ್ಪ್ಲೇ ಅ ಕವರ್ಡಿಕ್ ಅಂತಂದರೆ ಹೇಡಿತನವನ್ನು ಪ್ರದರ್ಶಿಸುವುದು. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಸಿಮಿಲರ್ ಮೀನಿಂಗ್ ಬರುತ್ತೆ ಅಂದರೆ ಆಪ್ಷನ್ 1 ಅಂದರೆ ಟು ಆ್ಯಕ್ಟ್ ಕವರ್ಡ್ಲಿ ಅಂತಂದರೆ ಹೇಡಿತನವನ್ನು ಪ್ರದರ್ಶಿಸುವುದು, ಅಥವಾ ಲ್ಯಾಕ್ ಆಫ್ ಕರೇಜ್, ಫಿಯರ್ಲೆಸ್ ಅಂದರೆ ಫಿಯರ್ಫುಲ್ ಅಂದರೆ ಹೆದರುವುದು. ಸೊ ಆಪ್ಷನ್ ಯಾವುದಾಗುತ್ತೆ? ಸೆಕೆಂಡ್ ಆಪ್ಷನ್ನು ಕೋಪ ಬರುತ್ತೆ, ಇದು ಬರಲ್ಲ. ಥರ್ಡ್ ಆಪ್ಷನ್ನು ಟು ಬಿ ಅ ಸೈಲೆಂಟ್ ಆಗುತ್ತೆ, ಇದು ಕೂಡ ಬರೋದಿಲ್ಲ. ಫೋರ್ತ್ ಆಪ್ಷನ್ ಟು ಬಿ ಅ ಕರೇಜಿಯಸ್ ಅಂದರೆ ಫುಲ್ ಧೈರ್ಯವಾಗಿ ಇರೋದು, ಇದು ಕೂಡ ಬರೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಅ ಗ್ರಾಮೆಟಿಕಲ್ ಎರರ್. ಕೊಟ್ಟಿರೋ ಸೆಂಟೆನ್ಸಲ್ಲಿ ಎಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಮೈ ಬ್ರದರ್ ಟ್ರೈನ್ಸ್ ಯಂಗ್ ಗರ್ಲ್ಸ್ ಅಟ್ ದ ಫುಟ್ಬಾಲ್ ಅಕಾಡೆಮಿ ವೇರ್ ಆಸ್ ಐ ಗೆಟ್ಸ್ ಅ ಹ್ಯಾಂಡ್ಸಮ್ ಸ್ಯಾಲ್ರಿ ಟು ಟೀಚ್ ಅ ಮ್ಯಾಥಮೆಟಿಕ್ಸ್ ಅಟ್ ದ ಸೇಮ್ ಪ್ಲೇಸ್. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದರೆ, ಫಸ್ಟ್ ಆಪ್ಷನ್ ಏನಿದೆ? ಅಟ್ ದ ಫುಟ್ಬಾಲ್ ಅಕಾಡೆಮಿ ವೇರ್ ಆಸ್. ಇಲ್ಲೇನಾದರೂ ಎರರ್ ಇದೆನಾ? ಅಟ್ ದ ಫುಟ್ಬಾಲ್ ಅಕಾಡೆಮಿ ನೋ, ಪ್ರಿಪೋಸಿಷನ್ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ, ಇಲ್ಲಿ ಯಾವುದೇ ತರಹದ ಎರರ್ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಏನಿದೆ? ಮೈ ಬ್ರದರ್ ಟ್ರೈನ್ಸ್ ಯಂಗ್ ಗರ್ಲ್ಸ್. ಇಲ್ಲಿ ಎಲ್ಲ ಸಿಂಗುಲರು, ಪ್ಲೂರಲ್ಲು, ವರ್ಬು ಎಲ್ಲ ಕೂಡ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಎರರ್ ಇಲ್ಲ. ಸೊ ಥರ್ಡ್ ಆಪ್ಷನ್ ಏನಿದೆ? ಟು ಟೀಚ್ ಮ್ಯಾಥಮೆಟಿಕ್ಸ್ ಅಟ್ ದ ಸೇಮ್ ಪ್ಲೇಸ್. ಇಲ್ಲೇನಾದರೂ ಎರರ್ ಇದೆನಾ? ನೋ. ಇಯರ್ ಆಲ್ಸೋ ದೇರ್ ಈಸ್ ನೋ ಎರರ್. ನೆಕ್ಸ್ಟ್ ಫೋರ್ತ್ ಆಪ್ಷನಲ್ಲಿ ಆಬ್ವಿಯಸ್ಲಿ ಇಲ್ಲಿ ಎರರ್ ಇದ್ದೇ ಇರುತ್ತೆ. ಐ ಗೆಟ್ಸ್ ಅ ಹ್ಯಾಂಡ್ಸಮ್ ಸ್ಯಾಲ್ರಿ. ಬಟ್ ಎರರ್ ಎಲ್ಲಿದೆ? ಗೆಟ್ಸ್. ವೈ? ಬಿಕಾಸ್ ಯೂಸ್ ಆಫ್ ಅ ವರ್ಬ್ ಅವರು ತಪ್ಪಾಗಿ ಯೂಸ್ ಮಾಡಿದ್ದಾರೆ, ಗೆಟ್ಸ್ ಅಂತ ಯೂಸ್ ಮಾಡಿದ್ದಾರೆ. ಐ ಟೋಲ್ಡ್ ಇನ್ ಅ ಪ್ರೀವಿಯಸ್ ಕ್ಲಾಸ್ ದ್ಯಾಟ್
we use a verb v1 plus s with a pronoun he, she, it. he, she, it ಜೊತೆಗೆ ಮಾತ್ರ ನಾವು ಈ v1 ಪ್ಲಸ್ ಎಸ್ ಅಂದರೆ ಗೆಟ್ಸ್ ಅಂತ ಇದೆ, ಅಂದರೆ ಗೆಟ್ ಅನ್ನೋದು v1, ಅದಕ್ಕೆ ಎಸ್ ಸೇರಿಸಿದ್ದೀವಿ. ಸೊ ಈ ರೀತಿ ಗೆಟ್ಸ್ ಆಗಿರ್ಬೋದು, ವಾಕ್ಸ್, ಗೋಸ್, ಸೊ ಈ ರೀತಿ ವರ್ಬ್ನ ನಾವು v1 ಪ್ಲಸ್ ಈ, ಶಿ, ಇಟ್ ಅನ್ನೋ ಪ್ರೊನೌನ್ ಜೊತೆಗೆ ಮಾತ್ರ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಓನ್ಲಿ v1ನ ನಾವು ಎಲ್ಲಿ ಯಾವ ಪ್ರೊನೌನ್ ಜೊತೆಗೆ ಬಳಕೆ ಮಾಡ್ತೀವಿ ಅಂತಂದರೆ ಐ, ವಿ, ಯು ಮತ್ತು ದೇ, ಈ ಪ್ರೊನೌನ್ ಜೊತೆಗೆ ನಾವು ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ ಇವರು, ಗೆಟ್ಸ್ ಅಂತ ಯೂಸ್ ಮಾಡಿದ್ದಾರೆ. ಇನ್ಸ್ಟೆಡ್ ಆಫ್ ಗೆಟ್ ಅದು ಏನಾಗಬೇಕು, ಗೆಟ್ಸ್ ಏನಾಗಬೇಕಿತ್ತು, ಅದು ಗೆಟ್ ಆಗಬೇಕಿತ್ತು. ಇನ್ಸ್ಟೆಡ್ ಆಫ್ ಗೆಟ್ಸ್ ಅದು ಗೆಟ್ ಆಗಬೇಕಿತ್ತು. ಐ ಗೆಟ್ ಅ ಹ್ಯಾಂಡ್ಸಮ್ ಸ್ಯಾಲ್ರಿ. ಐ, ವಿ, ಯು, ದೇ, ಈ ಪ್ರೊನೌನ್ ಜೊತೆಗೆ ನಾವು v1 ಫಾರ್ಮ್ ಆಫ್ ವರ್ಬ್ನ ಬಳಕೆ ಮಾಡ್ತೀವಿ. v1 ಪ್ಲಸ್ ಎಸ್ ಅಂದರೆ ಗೆಟ್ಸ್ ಅಂತ ಇದೆ, ಇದನ್ನು ಯಾವ ಪ್ರೊನೌನ್ ಜೊತೆಗೆ ಬಳಕೆ ಮಾಡ್ತೀವಿ ಅಂತಂದರೆ ಹಿ, ಶಿ, ಇಟ್ ಜೊತೆಗೆ ಮಾತ್ರ ನಾವು ಈ ಪ್ರೊನೌನ್ನ ಬಳಕೆ ಮಾಡ್ತೀವಿ. ಸೊ ಎರರ್ ಯಾವ ಪಾರ್ಟಲ್ಲಿದೆ, ಎರರ್ ಡಿ, ಆಪ್ಷನ್ ಡಿ ಇಸ್ ದ ಕರೆಕ್ಟ್. Select the most appropriate synonym of a given word. ರಿವರೆಂಟ್ ಅಂತ ಇದೆ. ಸೊ ಇದ್ರದ್ದು ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ಸೊ ರಿವರೆಂಟ್ ಅಂತ ಅಂದ್ರೇನು, ಗೌರವ, ರೆಸ್ಪೆಕ್ಟ್ಫುಲ್. ನೆಕ್ಸ್ಟ್ ಇದಕ್ಕೆ ಸಿನೋನಿಮ್ ರಶ್ಡ್ ಅಂತಂದ್ರೇನು, ರಶ್ಡ್ ಮೀನ್ಸ್ ಫೋರ್ಸ್ಡ್, ಮೂಡ್ ಅಂತ ಬರುತ್ತೆ, ಅಂದರೆ ತಳ್ಳುವುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಮುಖ್ಯವಾದದ್ದು, ಮೇಜರ್. ಸಿಗ್ನಿಫಿಕೆಂಟ್ ಅಂದರೆ ಮುಖ್ಯವಾದದ್ದು ಅಂತ ಬರುತ್ತೆ. ರಿಲೇಟೆಡ್ ಅಂತಂದ್ರೇನು, ಕನೆಕ್ಟೆಡ್ ಅಂದರೆ ಸಂಬಂಧಿಸುವುದು, ಲಿಂಕ್ಡ್. ನೆಕ್ಸ್ಟ್ ರೆಸ್ಪೆಕ್ಟ್ಫುಲ್ ಅಂತಂದರೆ ಗೌರವ ಅಂತ ಬರುತ್ತೆ. ಸೊ ಸಿನೋನಿಮ್ ಯಾವ್ದು ಬರುತ್ತೆ, ರಿವರೆಂಟ್ ಅಂತಂದರೆ ರೆಸ್ಪೆಕ್ಟ್ಫುಲ್, ಅವರು ಡೈರೆಕ್ಟ್ ಆಗಿನೇ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಗಿವನ್ ಆಪ್ಷನ್. ಅಂದರೆ ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆಪ್ಷನಲ್ಲಿ ಯಾವ ಸೆಂಟೆನ್ಸು ಗ್ರಾಮೆಟಿಕಲಿ ಕರೆಕ್ಟ್, ನೀವು ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಗ್ರಾಮೆಟಿಕಲಿ ಇನ್ಕರೆಕ್ಟ್ ಕೇಳಿದಾರಾ ಅಥವಾ ಕರೆಕ್ಟ್ ಕೇಳಿದಾರಾ ಅಂತ. ಇಲ್ಲಿ ಏನು ಕೇಳಿದ್ದಾರೆ, ಗ್ರಾಮೆಟಿಕಲಿ ಕರೆಕ್ಟ್ ಅಂದರೆ ಯಾವ ಸೆಂಟೆನ್ಸು ಗ್ರಾಮೆಟಿಕಲಿ ಕರೆಕ್ಟ್ ಇದೆ ಆ ಸೆಂಟೆನ್ಸ್ನ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ, ಆ್ಯನ್ ಅನ್ಎಕ್ಸೆಪ್ಟೆಡ್ ಪವರ್ ಫೇಲ್ಯೂರ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ದ ಪ್ಲಾನ್ ಆಫ್ ಅ ಟೀಮ್. ಸೆಕೆಂಡ್ ಆಪ್ಷನ್ ಏನಿದೆ, ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಪವರ್ ಫೇಲ್ಯೂರ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ಅ ಪ್ಲಾನ್ ಆಫ್ ಅ ಟೀಮ್. ಥರ್ಡ್ ಆಪ್ಷನ್ ಏನಿದೆ, ಎ ಅನ್ಎಕ್ಸ್ಪೆಕ್ಟೆಡ್ ಪವರ್ ಫೇಲ್ಯೂರ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ದ ಪ್ಲಾನ್ ಆಫ್ ಅ ಟೀಮ್. ಫೋರ್ತ್ ಆಪ್ಷನ್ ಏನಿದೆ, ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಪವರ್ ಫೇಲ್ಯೂರ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ಆ್ಯಂಡ್ ಪ್ಲಾನ್ ಆಫ್ ಅ ಟೀಮ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟಾಗಿ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದ್ರ ಮೇಲೆ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಆರ್ಟಿಕಲ್ ಮೇಲೆ, ಅಂದರೆ ಎ ಮತ್ತು ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಜೊತೆಗೆ ಮತ್ತು ಪ್ಲ್ಯಾನ್ ಜೊತೆಗೆ ಯಾವ ಆರ್ಟಿಕಲ್ನ ನಾವು ಬಳಕೆ ಮಾಡಬೇಕು, ಅದ್ರ ಮೇಲೆ ನಾವು ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದೆ. ಸೊ ಬಿಫೋರ್ ದ ವರ್ಡ್ ಅನ್ಎಕ್ಸ್ಪೆಕ್ಟೆಡ್ ವಿ ಯೂಸ್ ದ ಆರ್ಟಿಕಲ್ ಆ್ಯನ್. ಅಂದರೆ ಅನ್ಎಕ್ಸ್ಪೆಕ್ಟೆಡ್ಡು ಯಾವ ಪ್ರೊನೌನ್ಸಿಯೇಷನ್ ಬರುತ್ತೆ, ಓವೆಲ್ ಪ್ರೊನೌನ್ಸಿಯೇಷನ್ ಬರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ದ ಆರ್ಟಿಕಲ್ ಆ್ಯನ್. ಸೊ ಆ್ಯನ್ ಅನ್ನೋ ಆರ್ಟಿಕಲ್ನ ನಾವು ಬಳಕೆ ಮಾಡ್ತೀವಿ ಬಿಫೋರ್ ದ ವರ್ಡ್ ಅನ್ಎಕ್ಸ್ಪೆಕ್ಟೆಡ್. ಸೊ ನೆಕ್ಸ್ಟು ಪ್ಲ್ಯಾನ್ ಇದೆ. ಪ್ಲ್ಯಾನ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಪ್ಲ್ಯಾನ್ ಆಫ್ ಅ ಟೀಮ್, ಅಂದರೆ ಸ್ಪೆಸಿಫಿಕ್ ಆಗಿ ಆ ಟೀಮ್ದು ಪ್ಲ್ಯಾನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅಂದರೆ ಯಾವುದೋ ಪ್ಲ್ಯಾನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಏನ ಬಳಕೆ ಮಾಡ್ಬೋದಿತ್ತು. ಬಟ್ ಇಲ್ಲಿ ಆ ಟೀಮ್ ಪ್ಲ್ಯಾನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಅದೇ ಟೀಮ್ ಪ್ಲ್ಯಾನ್ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ವಿ ಯೂಸ್ ದ ಆರ್ಟಿಕಲ್ ದ. ಯು ನೋ ದ್ಯಾಟ್ ವೆನ್ ವಿ ಸ್ಪೀಕಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಟಾಪಿಕ್ ವಿ ಯೂಸ್ ದ ಆರ್ಟಿಕಲ್ ದ. ದನ ನಾವು ಸ್ಪೆಸಿಫಿಕ್ ಪ್ಲೇಸ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ಆ್ಯಕ್ಷನ್ ಅಥವಾ
ಸಮಥಿಂಗ್ ಸ್ಪೆಸಿಫಿಕ್ ಅಥವಾ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ನಾವು ಆರ್ಟಿಕಲ್ ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಪ್ಲಾನ್ ಆಫ್ ಅ ಟೀಮ್ ಪ್ಲಾನ್ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ನಾವು ಆರ್ಟಿಕಲ್ ನ ಬಳಕೆ ಮಾಡ್ತೀವಿ. ಸೊ ಬಿಫೋರ್ ದ ವರ್ಡ್ ಪ್ಲಾನ್ ವಿ ಯೂಸ್ ದ ಆರ್ಟಿಕಲ್ ದ. ಸೊ ಯಾವ ಆಪ್ಷನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಿಫೋರು ಆ್ಯನ್ ಇದೆ ಆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಜೊತೆಗೆ ಆ್ಯನ್ ಇದೆ ಬಟ್ ಪ್ಲ್ಯಾನ್ ಜೊತೆಗೆ ಎ ಇದೆ, ಈ ಆಪ್ಷನ್ ರಾಂಗ್ ಆಯಿತು. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಜೊತೆಗೆ ಎ ಇದೆ, ಪ್ಲ್ಯಾನ್ ಜೊತೆಗೆ ದ ಇದೆ. ಇಲ್ಲಿ ಏನಾಗಬೇಕಿತ್ತು, ಅನ್ಎಕ್ಸ್ಪೆಕ್ಟೆಡ್ ಜೊತೆಗೆ ಆ್ಯನ್ ಇರಬೇಕಿತ್ತು, ಈ ಆಪ್ಷನ್ ಕೂಡ ರಾಂಗ್ ಆಯಿತು. ನೆಕ್ಸ್ಟು ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಪವರ್ ಫೇಲ್ಯೂರ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ಅ ಪ್ಲ್ಯಾನ್, ಆ್ಯನ್ ಪ್ಲ್ಯಾನ್ ಆಗಿದೆ, ರಾಂಗ್. ಯಾಕೆ ಇಲ್ಲಿ ಏನಾಗಬೇಕಿತ್ತು, ದ ಪ್ಲ್ಯಾನ್ ಆಗಬೇಕಿತ್ತು, ಈ ಆಪ್ಷನ್ ಕೂಡ ರಾಂಗ್. ಅಂದರೆ ನಾನು ಹೇಳಿದೆ ಅನ್ಎಕ್ಸ್ಪೆಕ್ಟೆಡ್ ಜೊತೆಗೆ ಆ್ಯನ್ನ ಬಳಕೆ ಮಾಡಬೇಕು, ದ ಪ್ಲ್ಯಾನ್ ಜೊತೆಗೆ ನ ಬಳಕೆ ಮಾಡಬೇಕು. ಎಲ್ಲಿದೆ ಅನ್ಎಕ್ಸ್ಪೆಕ್ಟೆಡ್ ಜೊತೆಗೆ ಆ್ಯನ್ ಇದೆ, ಪ್ಲ್ಯಾನ್ ಜೊತೆಗೆ ದ ಇದೆ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ಆಪ್ಷನ್ 1 ಈಸ್ ದ ರೈಟ್. Next, the following sentence, the underlined part contains an error. Alternate the underlined part or given option. ಅಂದರೆ ಅಂಡರ್ಲೈನ್ ಮಾಡಿರೋ ಆಪ್ಷನ್ನು ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವ ಆಪ್ಷನ್ನಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ ಕೇಳಿದ್ದಾರೆ. ದ ಬ್ರೆಡ್ ವಾಸ್ ಡ್ರೈಯರ್ ಅಂಡ್ ಸ್ಟೇಲ್. ಡ್ರೈಯರಿಗೆ ಅದು ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ದ ಪ್ರೇಸ್ the bread was drier and stale contains a grammatical error. Why? Because dryer ಅನ್ನೋದು ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ. ಡ್ರೈಯರ್ ಈಸ್ ಆಲ್ರೆಡಿ ಕಂಪ್ಯಾರೇಟಿವ್ ಅಲ್ಲಿ ಇದೆ. ದ ಕರೆಕ್ಟ್ ಪ್ರೇಸ್ ಏನಾಗಬೇಕಿತ್ತದು, ಬ್ರೆಡ್ ವಾಸ್ ಡ್ರೈ ಆ್ಯಂಡ್ ಸ್ಟೇಲ್. ಇನ್ಸ್ಟೆಡ್ ಆಫ್ ಡ್ರೈಯರು ಏನಾಗಬೇಕಿತ್ತದು, ಡ್ರೈ ಯೂಸ್ ಮಾಡಬೇಕಿತ್ತು. ಡ್ರೈಯರ್ ನಾವು ನಾವು ಇವಾಗ ತಾನೇ ಹೇಳಿದೆ ಪ್ರೀವಿಯಸ್ ಸ್ಲೈಡಲ್ಲಿ, ನ ಯಾವಾಗ ಯೂಸ್ ಮಾಡ್ತೀವಿ, ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಒಂದು ವಸ್ತು ಅಥವಾ ಒಂದು ಪರ್ಸನ್ನ ಇನ್ನೊಂದು ಪರ್ಸನ್ ಅಥವಾ ಥಿಂಗ್ ಜೊತೆಗೆ ಕಂಪೇರ್ ಮಾಡಬೇಕಾದ್ರೆ, ಎರಡು ವ್ಯಕ್ತಿ ಅಥವಾ ವಸ್ತು ಜೊತೆಗೆ ಕಂಪೇರ್ ಮಾಡಬೇಕಾದ್ರೆ ನಾವು ನ ಬಳಕೆ ಮಾಡ್ತೀವಿ. ಇಲ್ಲಿ ನಾವು ಈ ಡ್ರೈಯರ್ ಮತ್ತು ಸ್ಟೇಲ್ನ ಯಾವುದೇ ಕಂಪೇರ್ ಮಾಡ್ತಿಲ್ಲ, ಬ್ರೆಡ್ನ ನಾವು ಯಾವುದ್ರ ಜೊತೆಗೂ ಕಂಪೇರ್ ಮಾಡ್ತಿಲ್ಲ, ಬ್ರೆಡ್ ಹೇಗಿದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ವಿ ಆರ್ ಡಿಸ್ಕ್ರೈಬಿಂಗ್ ಇಟ್ ಕಂಡೀಷನ್, ಯಾವ ರೀತಿ ಇದೆ ಬ್ರೆಡ್, ಡ್ರೈ ಆಗಿದೆ ಅಂತ ಹೇಳ್ತಿದ್ದೀವಿ ಅಷ್ಟೇ, ಯಾವುದೇ ಕಂಪ್ಯಾರಿಸನ್ ಮಾಡ್ತಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ಬರೋಕ್ಕೆ ಆಗಲ್ಲ, ಇಟ್ ಈಸ್ ಅ ರಾಂಗ್. ವಿ ಆರ್ ಡಿಸ್ಕ್ರೈಬಿಂಗ್ ಇಟ್ಸ್ ಕಂಡೀಷನ್, ಬ್ರೆಡ್ ಯಾವ ರೀತಿ ಇದೆ, ಡ್ರೈ ಆಗಿದೆ ಅಂತ ಅಷ್ಟೇ ಹೇಳ್ತಿದ್ದೀವಿ. ಡ್ರೈಯರ್ ಅಂದರೆ ಡ್ರೈಯರ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗಾದರೂ ಇನ್ನೊಂದು ಬ್ರೆಡ್ ಜೊತೆಗೆ ಕಂಪೇರ್ ಮಾಡಿದಾಗ ಈ ಬ್ರೆಡ್ಗಿನ ಡ್ರೈಯರ್ ಆಗಿದೆ ಅಂತ ಇದ್ದಾಗ ಮಾತ್ರ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯಾದ ಕಂಪ್ಯಾರಿಸನ್ ಮಾಡ್ತಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ದ ಡ್ರೈ ವರ್ಡ್. ಅರ್ಥ ಆಯ್ತಲ್ವಾ, ಕಂಪ್ಯಾರಿಸನ್ ಮಾಡ್ತಿಲ್ಲ ಇನ್ನೊಂದು ಬ್ರೆಡ್ ಜೊತೆಗೆ. ಸೊ ನಾವು ಬ್ರೆಡ್ ಕಂಡೀಷನ್ ಹೇಳ್ತಿದ್ದೀವಿ ಅಷ್ಟೇ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಅ ಡ್ರೈ. ದ ಬ್ರೆಡ್ ವಾಸ್ ಡ್ರೈ ಅಂಡ್ ಸ್ಟೇಲ್. ಮಚ್ ಡ್ರೈಯರ್ ಬರಲ್ಲ, ಡ್ರೈಯೆಸ್ಟ್ ಕೂಡ ಬರಲ್ಲ, ಯಾಕಂದರೆ ಇದು ಸೂಪರ್ಲೇಟಿವ್ ಆಗುತ್ತೆ. ಮೋರ್ ಡ್ರೈಯರ್ ಕೂಡ ಇದು ಕಂಪ್ಯಾರೇಟಿವ್ ಆಗುತ್ತೆ. ಸೊ ಆಪ್ಷನ್ ಯಾವುದು, ಆಪ್ಷನ್ 1 ಈಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ ಡ್ರೈ ನಾವು ಯಾಕೆ ಯೂಸ್ ಮಾಡಿದ್ದೀವಿ ಅಂತ. ಅಂದರೆ ನಾವಿಲ್ಲಿ ಯಾವುದೇ ರೀತಿಯಾದ ಒಂದು ಬ್ರೆಡ್ನ ಇನ್ನೊಂದು ಬ್ರೆಡ್ ಜೊತೆಗೆ ಕಂಪೇರ್ ಮಾಡ್ತಿಲ್ಲ. ಓನ್ಲಿ ವಿ ಆರ್ ಡಿಸ್ಕ್ರೈಬಿಂಗ್ ದ ಕಂಡೀಷನ್ ಆಫ್ ದ ಬ್ರೆಡ್ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೆ. ಸೊ ಫಾರ್ ದ್ಯಾಟ್ ರೀಸನ್ ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅಂಡರ್ಲೈನ್ಡ್ ವರ್ಡ್. ಆಫ್ಟರ್ ದೇರ್ ಡಿಸ್ಅಗ್ರಿಮೆಂಟ್ ದೇ ಡಿಸೈಡೆಡ್ ಟು ಸಪ್ರೇಟ್ ದೇರ್ ಬಿಲಾಂಗಿಂಗ್ಸ್ ಅಂಡ್ ಪಾರ್ಟ್ ವೇಸ್. ಸೊ ಸಪ್ರೇಟ್ ಅನ್ನೋದು ಸ್ಪೆಲ್ಲಿಂಗು ಇನ್ಸ್ಪೆಲ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಸಪ್ರೇಟ್ ಸ್ಪೆಲ್ಲಿಂಗ್ ಏನು, SEPARATE, ಸಪ್ರೇಟ್. ಸೊ ವಿಚ್ ಈಸ್ ದ ಕರೆಕ್ಟ್ ಆಪ್ಷನ್? ಫಸ್ಟ್ ಒನ್ ಏನಿದೆ SEPE ಇದೆ, ಸೊ ಇಟ್ ಈಸ್ ಅ ರಾಂಗ್. ಸೆಕೆಂಡ್ ಆಪ್ಷನ್ ಏನಿದೆ SEPRETE ಇದೆ, ಇದು ಆಲ್ಸೋ ರಾಂಗ್. ಸೊ ಥರ್ಡ್ ಆಪ್ಷನ್ ಏನಿದೆ SEPARATE, ಸಪ್ರೇಟ್. ಫೋರ್ತ್ ಆಪ್ಷನ್ ಏನಿದೆ ಇದು ಕೂಡ ರಾಂಗ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಸಿ, ಸಪ್ರೇಟ್. ಸಪ್ರೇಟ್ ಸ್ಪೆಲ್ಲಿಂಗ್ ಏನು, SEPARATE, ಸಪ್ರೇಟ್.
ಅಂದರೆ ಆಫ್ಟರ್ ದೇರ್ ಡಿಸ್ಅಗ್ರಿಮೆಂಟ್ ದೇ ಡಿಸೈಡೆಡ್ ಟು ಸಪ್ರೇಟ್ ದೇರ್ ಬಿಲಾಂಗಿಂಗ್ಸ್ ಅಂಡ್ ಪಾರ್ಟ್ ಅವೇ. ಸಪ್ರೇಟ್ ಅಂತಂದರೆ ಬೇರೆ ಆಗೋದು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ದ ಆಪ್ಷನ್ ಸಿ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಅಂದರೆ ಕೊಟ್ಟಿರೋ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಆಪ್ಷನ್ನು ಸೆಂಟೆನ್ಸಲ್ಲಿ ಇನ್ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಲೆಟ್ ಅಸ್ ಅಪ್ರಿಷಿಯೇಟ್, ಸಪೋರ್ಟ್ ಅಂಡ್ ಕಾಂಟ್ರಿಬ್ಯೂಟ್ ಅವರ್ ಮೈಟ್ ಟು ದ ಪ್ರಮೋಷನಲ್ ಎಫರ್ಟ್ಸ್ ಆಫ್ ಅ ಕಮಿಟಿ. ಸೊ ಅಪ್ರಿಷಿಯೇಟ್ ಈ ವರ್ಡ್ ಆಗಿರ್ಬೋದು, ಅಪ್ರಿಷಿಯೇಟ್ ಮತ್ತು ಪ್ರಮೋಷನಲ್, ಕಾಂಟ್ರಿಬ್ಯೂಟ್ ಮತ್ತು ಕಮಿಟಿ ಅನ್ನೋದು ವರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ವರ್ಡು ಇನ್ಸ್ಪೆಲ್ಟ್ ಆಗಿದೆ ಅಂತ. ಅಪ್ರಿಷಿಯೇಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, APPRECIATE ಇದು ಕರೆಕ್ಟ್ ಇದೆ. ಸೊ ಪ್ರಮೋಷನಲ್ PROMOTIONAL ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಕಾಂಟ್ರಿಬ್ಯೂಟ್ CONTRIBUTE ಕಾಂಟ್ರಿಬ್ಯೂಟ್ ಕೂಡ ಕರೆಕ್ಟ್ ಇದೆ. ಸೊ ಕಮ್ಯುನಿಟಿ ಕರೆಕ್ಟ್ ಇದೆನಾ? ನೋ. ಕಮ್ಯುನಿಟಿ ಸ್ಪೆಲ್ಲಿಂಗ್ ಏನು? COMMUNITY ಕಮ್ಯುನಿಟಿ. ಸೊ ಅವ್ರೇನು ಕೊಟ್ಟಿದ್ದಾರೆ? COMUNITY ಅಂದರೆ 1 M ಮಿಸ್ ಮಾಡಿದ್ದಾರೆ. ಸೊ ಯಾವುದು ಇನ್ಕರೆಕ್ಟಾಗಿ ಸ್ಪೆಲ್ ಆಗಿದೆ ಅಂತಂದರೆ ಆಪ್ಷನ್ ಡಿ. ಕಮಿಟಿ ಸ್ಪೆಲ್ಲಿಂಗ್ ಏನು? COMMUNITY. ಆಪ್ಷನ್ ಡಿ ಇಸ್ ದ ಕರೆಕ್ಟ್. Select the most appropriate option to fill in the blanks. The scientist conducted the series of experiment to dash his hypothesis. So, variation, variable, verge, verify. Variation ಅಂತಂದ್ರೆ ಏನು? ಚೇಂಜ್ ಆಗೋದು, ಡಿಫ್ರೆನ್ಸ್. ನೆಕ್ಸ್ಟ್ ವೇರಿಯೇಬಲ್ ಅಂತಂದರೆ ವೇರಿ ಅಂದರೆ ಸಮಥಿಂಗ್ ದಟ್ ಚೇಂಜ್. ನೆಕ್ಸ್ಟ್ ವರ್ಜ್ ಅಂತಂದರೆ ಅನ್ಕ್ಲಿಯರ್, ಅಸ್ಪಷ್ಟ ಅಂತ ಮೀನಿಂಗ್ ಬರುತ್ತೆ. ಅನ್ಕ್ಲಿಯರ್. ನೆಕ್ಸ್ಟ್ ವೇರಿಫೈ ಅಂದರೆ ಟು ಚೆಕ್, ಕನ್ಫರ್ಮ್, ಚೆಕ್ ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ವೇರಿಯೇಷನ್ ಅಂತಂದರೆ ಚೇಂಜ್, ವೇರಿಯೇಷನ್ ವೇರಿಯೇಬಲ್ ಅಂದರೂ ಕೂಡ ವೇರಿ ಅಂದರೆ ಸಮಥಿಂಗ್ ದಟ್ ಕ್ಯಾನ್ ಚೇಂಜ್ ಆಗೋದಕ್ಕೆ ನಾವು ವೇರಿಯೇಬಲ್ ಅಂತ ಕರಿತೀವಿ. ವರ್ಜ್ ಅಂತಂದರೆ ಅನ್ಕ್ಲಿಯರ್, ಅಸ್ಪಷ್ಟ ಅಂತ ಕರಿತೀವಿ. ವೇರಿಫೈ ಅಂತಂದರೆ ಪರಿಶೀಲಿಸಿ, ಟು ಚೆಕ್ ಅಂತ ಬರುತ್ತೆ. ಸೊ ದ ಸೈಂಟಿಸ್ಟ್ ಕಂಡಕ್ಟೆಡ್ ಅ ಸೀರೀಸ್ ಆಫ್ ಎಕ್ಸ್ಪಿರಿಮೆಂಟ್ ಟು ಚೇಂಜ್ ಈಸ್ ಹೈಪೋಥೀಸಿಸ್ ಅಥವಾ to variable his hypothesis, to verge his hypothesis, to verify his hypothesis. ಅಂದರೆ ಅವನು ಸೈಂಟಿಸ್ಟ್ ಕಂಡಕ್ಟ್ ಮಾಡಿರೋ ಎಕ್ಸ್ಪಿರಿಮೆಂಟ್ನ ಯಾವುದಕ್ಕೆ ಟು ಚೇಂಜ್ ಈಸ್ ಹೈಪೋಥಿಸಿಸ ಅಥವಾ ವೇರಿಯೇಬಲ್ ಅಂದರೂ ಕೂಡ ಟು ಚೇಂಜ್. ವರ್ಜ್ ಅಂತಂದರೆ ಟು ಅನ್ಕ್ಲಿಯರ್ ಈಸ್ ಹೈಪೋಥಿಸಿಸ್ ಅನ್ನೋ, ಟು ಚೆಕ್ ಈಸ್ ಹೈಪೋಥಿಸಿಸ್ ಅಂದರೆ ಟು ವೇರಿಫೈ, ಅವನೇನು ಎಕ್ಸ್ಪಿರಿಮೆಂಟ್ ಮಾಡಿದ್ದಾನೆ ಟು ವೇರಿಫೈ ಹಿಸ್ ಹೈಪೋಥಿಸಿಸ್ನ ಚೆಕ್ ಮಾಡೋದಕ್ಕೆ ಟು ವೇರಿಫೈ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಆಪ್ಷನ್ ದಟ್ ಹ್ಯಾಸ್ ಅ ಎರರ್ ಇನ್ ದ ಯೂಸ್ ಆಫ್ ಅ ಪ್ರೇಸಲ್ ವರ್ಬ್. ಕೊಟ್ಟಿರೋ 4 ಸೆಂಟೆನ್ಸಲ್ಲಿ ಪ್ರೇಸಲ್ ವರ್ಬ್ನ ಇನ್ಕರೆಕ್ಟಾಗಿ ಯೂಸ್ ಮಾಡಿರೋ ಸೆಂಟೆನ್ಸ್ ಯಾವುದು ಅಂತ ಕೇಳಿದೆ. ಫಸ್ಟ್ ಆಪ್ಷನ್ ಏನಿದೆ? ವೈ ಡಸ್ ಶಿ ಬ್ರೇಕ್ ಔಟ್ ವಿತ್ ಆಲ್ ಹರ್ ನಿಯರ್ ಅಂಡ್ ಡಿಯರ್ ಒನ್ಸ್. ಸೆಕೆಂಡ್ ಆಪ್ಷನ್, to earn a significant profit, you are advised to deal in electronic items. Option C, clean up the mess in the kitchen, it is unhygienic. Option D, we look forward to seeing you during the event. So first option alli enide? Why does she break out with all her near and dear ones? Break out ಮೀನಿಂಗ್ ಏನು ಬರುತ್ತೆ? ಯಾಕೆ ಅವಳು ತನ್ನ ಎಲ್ಲ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ಬ್ರೇಕ್ಔಟ್ ಮಾಡ್ಕೊಂಡ್ಲು, ಮುರ್ಕೊಂಡ್ಲು ಅಂತ ಮೀನಿಂಗ್. ಅಂದರೆ ಬ್ರೇಕ್ಔಟ್ ಇನ್ಸ್ಟೆಡ್ ಆಫ್ ಬ್ರೇಕ್ಔಟ್ ಪ್ರೇಸಲ್ ವರ್ಬು ಏನು ಯೂಸ್ ಮಾಡ್ಬೋದಿತ್ತು ನಾವು? ಬ್ರೇಕಪ್. ಬ್ರೇಕಪ್ನ ನಾವು ಯೂಸ್ ಮಾಡಬೇಕಿತ್ತು. ಅಂದರೆ
ಯಾಕೆ ಅವಳು ತನ್ನ ಎಲ್ಲ ಹತ್ತಿರದ ಆತ್ಮೀಯರೊಂದಿಗೆ ಬ್ರೇಕಪ್ ಮಾಡ್ಕೊಂಡ್ಳು ಅಂದರೆ ರಿಲೇಷನ್ಶಿಪ್ನ ಹೆಂಡ್ ಮಾಡ್ಕೊಂಡ್ಳು ಅಂತ ಬರುತ್ತೆ. ಬ್ರೇಕ್ಔಟ್ ಅಂತ ಅಂದರೆ ಏನು ಬರುತ್ತೆ, ರನ್ ಅವೇ, ಎಸ್ಕೇಪ್ ಆಗೋದು ಅಂತ ಬರುತ್ತೆ. ಇಟ್ ಈಸ್ ನಾಟ್ ಸೂಟೇಬಲ್. ಬ್ರೇಕಪ್ ಅಂತಂದರೆ ಟು ಎಂಡ್ ಎ ರಿಲೇಷನ್ಶಿಪ್ ಅಂದರೆ ಸಂಬಂಧವನ್ನು ಮುರಿಯೋದು ಅಂತ ಬರುತ್ತೆ. ಯಾಕೆ ಅವಳು ಎಲ್ಲ ತನ್ನ ಆತ್ಮೀಯರೊಂದಿಗೆ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಂಡ್ಳು ಅಂತ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್. ಅಂದರೆ ಈ ಆಪ್ಷನ್ನಲ್ಲಿ ಬ್ರೇಕ್ಔಟ್ ಬದಲಿ ಅವ್ರು ಏನು ಯೂಸ್ ಮಾಡಬೇಕಿತ್ತು, ಪ್ರೇಸಲ್ ವರ್ಬು ಬ್ರೇಕಪ್ ಅಂತ ಯೂಸ್ ಮಾಡಬೇಕಿತ್ತು. ನೆಕ್ಸ್ಟ್ ಆಪ್ಷನಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಟು ಅರ್ನ್ ಅ ಸಿಗ್ನಿಫಿಕೆಂಟ್ ಪ್ರಾಫಿಟ್ ಯು ಆರ್ ಅಡ್ವೈಸ್ ಟು ಡೀಲ್ ಇನ್ ಅ ಎಲೆಕ್ಟ್ರಾನಿಕ್ ಐಟಮ್ಸ್. ಇದು ಕೂಡ ಕರೆಕ್ಟ್ ಇದೆ. ಆಪ್ಷನ್ ಸಿ, ಕ್ಲೀನ್ ಅಪ್ ದ ಮೆಸ್ ಇನ್ ದ ಕಿಚನ್, ಇಟ್ ಈಸ್ ಅ ಅನ್ಹೈಜೆನಿಕ್. ಇದು ಕೂಡ ರೈಟ್ ಇದೆ. ಫೋರ್ತ್ ಆಪ್ಷನ್, ವಿಲ್ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯುವರ್ ಡ್ಯೂರಿಂಗ್ ದ ಈವೆಂಟ್. ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಎರರ್ ಇರೋ ಸೆಂಟೆನ್ಸ್ ಯಾವುದು ಅಂದರೆ ಆಪ್ಷನ್ 1. ವೇರ್ ಈಸ್ ದ ಎರರ್? Error is in the use of a phrasal verb that is a breakout. Instead of break up, they used a breakout. So correct option yadu option 1. Read the passage carefully and select the most appropriate option to fill in the blanks. Johnson Gutenberg invented the first printing press that could print thousands of dash a day. These made books cheaper and information dash widely available. ಅಂದರೆ ಅವನು ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ನ ಓಪನ್ ಮಾಡಿ ಥೌಸಂಡ್ ಆಫ್ ಡ್ಯಾಶ್ ಅ ಡೇ ಅಂತ ಪ್ರಿಂಟ್ ಮಾಡ್ತಾನೆ. ಏನು ಪ್ರಿಂಟ್ ಮಾಡ್ತಾನೆ? ಪೇಜಸ್, ಶೀಟ್, ಲೀಫ್, ಸ್ಲೈಡ್ಸ್. ಲೀಫ್ ಆಗುತ್ತಾ? ನೋ. ಆಪ್ಷನ್ ಸಿ ಹೆಲ್ಮೆಟ್ ಆಯಿತು. ಆಪ್ಷನ್ ಡಿ ಏನಿದೆ? ಸೈಡ್ಸ್ ಏನಾದರೂ ಆಗುತ್ತಾ? ನೋ. ಓನ್ಲಿ ಪೇಜಸ್ ಅಂಡ್ ಶೀಟ್. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾವು ಏನು ಪೇಜ್ನ ಪ್ರಿಂಟ್ ಮಾಡ್ತೀವಿ ತಾನೆ. ಸೊ ಏನಾಗುತ್ತೆ? ದಟ್ ಕುಡ್ ಪ್ರಿಂಟ್ ಥೌಸಂಡ್ಸ್ ಆಫ್ ಪೇಜಸ್ನ ಪರ್ ಡೇಗೆ ಅಂದರೆ ಒಂದು ಡೇಗೆ ಅವನು ಪ್ರಿಂಟ್ ಮಾಡ್ತಿದ್ದ. ದೀಸ್ ಮೇಡ್ ಬುಕ್ಸ್ ಚೀಪರ್ ಆ್ಯಂಡ್ ಇನ್ಫಾರ್ಮೇಷನ್ ಮೋಸ್ಟ್ ವೈಡ್ಲಿ ಅಲ್ಲ, ಮೋರ್ ವೈಡ್ಲಿ. ಅವನು ಒಂದು ದಿನಕ್ಕೆ ಎಷ್ಟು ಪೇಜ್ನ ಪ್ರಿಂಟ್ ಮಾಡ್ತಿದ್ದ? ಥೌಸಂಡ್ ಆಫ್ ಪೇಜಸ್ನ ಅವನು ಪ್ರಿಂಟ್ ಮಾಡ್ತಿದ್ದ. ದಿಸ್ ಮೇಡ್ ಬುಕ್ಸ್ ಚೀಪರ್ ಆ್ಯಂಡ್ ಇನ್ಫಾರ್ಮೇಷನ್ ಮೋರ್ ವೈಡ್ಲಿ ಅವೈಲೇಬಲ್. ಇಲ್ಲಿ ಅಡ್ವರ್ಬ್ ಇದೆ. ಅಡ್ವರ್ಬ್ ಜೊತೆಗೆ ನಾವು ಮೋರ್ ಅನ್ನೋ ವರ್ಡ್ನ ಬಳಕೆ ಮಾಡಿದ್ದೀವಿ. ಮೋಸ್ಟ್ ಬರಲ್ಲ, ಮೋರ್ ಬರುತ್ತೆ. ಮಚ್ಚು ಕೂಡ ಬರಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1 ಈಸ್ ದ ಕರೆಕ್ಟ್. Identify the segment that contains a grammatical error. Although she is usually rude with everyone, she behaved nice with all of us today. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಸೊ ಎರರ್ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು? ಫಸ್ಟು ಪ್ರಿಪೋಸಿಷನ್, ಆರ್ಟಿಕಲ್ಸ್, ನೆಕ್ಸ್ಟ್ ನೌನ್, ಪ್ರನೌನ್, ಟೆನ್ಸ್, ಈ ರೀತಿ ನಾವು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಫಸ್ಟು ನೌನ್ ಅಥವಾ ಪ್ರನೌನ್ ಅಂದರೆ ಪಾರ್ಟ್ ಆಫ್ ಸ್ಪೀಚ್ ಇದೆ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್. ನೌನಲ್ಲಿ ಏನಾದರೂ ಎರರ್ ಇದೆನಾ? ಪ್ರನೌನ್ ಆಗಿರ್ಬೋದು. ಆಲ್ತೋ ಶಿ ಈಸ್ ಯೂಶುವಲಿ ಅಂದರೆ ಇಲ್ಲಿ ಶಿ ಜೊತೆಗೆ ಈಸ್ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ರೂಡ್ ವಿತ್ ಎವ್ರಿ ಒನ್, ಇಲ್ಲಿ ಕೂಡ ದೇರ್ ಈಸ್ ನೋ ಎರರ್. ಶಿ ಬಿಹೇವ್ಡ್ ನೈಸ್ ಅಂತ ಇದೆ. ಇಯರ್ ದೇರ್ ಈಸ್ ಅ ಎರರ್. ಎಸ್, ಇಯರ್ ಈಸ್ ದ ಎರರ್. ಅಂದರೆ ಪಾರ್ಟ್ 3 ಎರರ್ ಇದೆ. ವಾಟ್ ಈಸ್ ದ ಎರರ್ ಮೀನ್ಸ್ ಯೂಸ್ ಆಫ್ ಅ ಅಡ್ವರ್ಬ್. ಅಡ್ವರ್ಬ್ನ ಅವರು ಕರೆಕ್ಟಾಗಿ ಯೂಸ್ ಮಾಡಿಲ್ಲ. ಶಿ ಬಿಹೇವ್ಡ್ ನೈಸ್, ಇಟ್ ಈಸ್ ಅ ಇನ್ಕರೆಕ್ಟ್. ದ ಕರೆಕ್ಟ್ ಫಾರ್ಮ್ ಶುಡ್ ಬಿ ಏನಾಗಬೇಕಿತ್ತದು? ಶಿ ಬಿಹೇವ್ಡ್ ನೈಸ್ಲಿ. ಆ್ಯಸ್ ಅನ್ ಅಡ್ವರ್ಬ್ ಇಸ್ ರಿಕ್ವೈರ್ಡ್ ಟು ಮಾಡಿಫೈ ಅ ಬಿಹೇವ್ಡ್ ಅನ್ನೋಕ್ಕೆ ನಾವು ಅಡ್ವರ್ಬ್ನ ಮಾಡಿಫೈ ಮಾಡಬೇಕಿತ್ತು. ಸೊ ಅವರು ನೈಸ್ ಅಂತ ಯೂಸ್ ಮಾಡಿದ್ದಾರೆ ಇನ್ಸ್ಟೆಡ್ ಆಫ್ ನೈಸ್ಲಿ. ಸೊ ಎರರ್ ಯಾವ ಪಾರ್ಟಲ್ಲಿದೆ? ಎರರ್ ಸಿ ಅಲ್ಲಿ ಇದೆ. ಅಂದರೆ ಅಡ್ವರ್ಬ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ವರ್ಬ್ ಅನ್ನೋ ಪಾರ್ಟಲ್ಲಿ ಇವರು ಎರರ್ ಮಾಡಿದ್ದಾರೆ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಆಲ್ತೋ ಶಿ ಈಸ್ ಯೂಶುವಲಿ ರೂಡ್ ವಿತ್ ಎವ್ರಿ ಒನ್, ಶಿ ಬಿಹೇವ್ಡ್ ನೈಸ್ಲಿ ವಿತ್ ಆಲ್ ಆಫ್ ಅಸ್ ಟುಡೇ. ಇನ್ಸ್ಟೆಡ್ ಆಫ್ ನೈಸ್ಲಿ ಅವರು ನೈಸ್ ಅಂತ ಯೂಸ್ ಮಾಡಿದ್ದಾರೆ. ಅಡ್ವರ್ಬು ನಾವು ಬಿಹೇವ್ಡ್ ಜೊತೆಗೆ ಇಟ್ ಈಸ್ ರಿಕ್ವೈರ್ಡ್ ಟು ಮಾಡಿಫೈ ಅ ಬಿಹೇವ್ಡ್. ಸೊ ವಿ ಯೂಸ್ ಅ ಅಡ್ವರ್ಬ್ ನೈಸ್ಲಿ.
ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್. I cannot see without my glasses. What is the meaning of a glasses? Means spect. Adre spect aliro glasses andre we say that for the spect also glasses. So ಈ ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಗ್ಲಾಸಸ್ ಮೀನ್ಸ್ a device used to correct the defects of a vision. Second one, a container, a fragile object, an unbreakable object. ಗ್ಲಾಸಸ್ ಅಂತಂದರೆ ನಾವು ಏನಾದರೂ ನೋಡೋಕ್ಕೆ ವಿಸಿಬಲ್ ಮಾಡೋಕ್ಕೆ ನಾವು ಬಳಕೆ ಮಾಡ್ತೀವಿ. ಅ ಡಿವೈಸ್ ಯೂಸ್ ಟು ಕರೆಕ್ಟ್ ಅ ಡಿಫೆಕ್ಟ್ಸ್ ಆಫ್ ಅ ವಿಷನ್. ಇಟ್ ಈಸ್ ಅ ರೈಟ್. ಆ ಕಂಟೈನರ್ ಅಂದರೆ ವಾಟರ್ ಅಂದರೆ ಏನಾದರೂ ಒಳಗಿಡೋಕ್ಕೆ ನಾವು ಬಳಕೆ ಮಾಡ್ತೀವಿ. ಗ್ಲಾಸ್ ಆ ಗ್ಲಾಸ್ ಅಲ್ಲ, ಅದು ಬೇರೆ ಆಗುತ್ತೆ. ಸಿಮಿಲರ್ ಸ್ಪೆಲ್ಲಿಂಗ್ ಬಟ್ ಅ ಡಿಫ್ರೆಂಟ್ ಮೀನಿಂಗ್ ಇದೆ. ಸೊ ಇದು ಅಲ್ಲ, ಆಪ್ಷನ್ ಸಿ ಅಲ್ಲ, ಡಿ ಅಲ್ಲ, ಆಪ್ಷನ್ ಎ ಅಂದರೆ ಇಟ್ ಈಸ್ ಅ ಡಿವೈಸ್ ಯೂಸ್ ಟು ಕರೆಕ್ಟ್ ದ ಡಿಟೆಕ್ಟ್ಸ್ ಆಫ್ ಅ ವಿಷನ್. ನಾವು ನೋಡೋದಕ್ಕೆ ನಾವು ಆ ಗ್ಲಾಸಸ್ನ ಬಳಕೆ ಮಾಡ್ತೀವಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ದೇ ಆಲ್ ಫೆಲ್ಟ್ ದಟ್ ಮೂವಿ ವಾಸ್ ಟ್ರೂಲಿ ಕ್ಯಾಪ್ಟಿವೇಟಿಂಗ್ ಅಂಡ್ ಅನ್ಫಾರ್ಗೆಟೇಬಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಕ್ಯಾಪ್ಟಿವೇಟಿಂಗ್? ಇಟ್ ಈಸ್ ಅ ಚಾರ್ಮಿಂಗ್ ಅಂದರೆ ಆಕರ್ಷವಾಗಿತ್ತು. ಮೂವಿ ಯಾವ ರೀತಿ ಇತ್ತು? ಅಟ್ರಾಕ್ಟಿವ್ ಆಗಿತ್ತು. ಟ್ಯಾಂಟ್ಲೇಸಿಂಗ್ ಅಂತಂದ್ರೇನು? ಥ್ರಿಲ್ಲಿಂಗ್, ಟೆಂಪ್ಟೇಟಿಂಗ್. ಟೆಂಪ್ಟಿಂಗ್ ಅಂದರೆ ಥ್ರಿಲ್ಲಿಂಗ್ ಆಗಿತ್ತು, ಕೆರಳಿಸುವ ರೀತಿ ಇತ್ತು ಅಂತ ಬರುತ್ತೆ. ರಿಲೇಟೇಬಲ್ ಅಂತ ಅಂದರೆ ಲೈಕೇಬಲ್ ಅಥವಾ ಫೆಮಿಲಿಯರ್. ನೆಕ್ಸ್ಟು ರೆಪ್ಯುಗ್ನೆಂಟ್ ಅಂತಂದ್ರೇನು? ಡಿಸ್ಗಸ್ಟಿಂಗ್ ಅಂದರೆ ಅಸಹ್ಯಕರವಾಗಿತ್ತು. ಮೂವಿ ಯಾವ ರೀತಿ ಇತ್ತು? ಮೂವಿ ವಾಸ್ ಚಾರ್ಮಿಂಗ್ ಅಂತಂದರೆ ಅಟ್ರಾಕ್ಟಿವ್ ಆಗಿತ್ತು. ಸೊ ರೆಪ್ಯುಗ್ನೆಂಟ್ ಅಂತಂದರೆ ಡಿಸ್ಗಸ್ಟಿಂಗ್. ನೆಕ್ಸ್ಟು ಚಾರ್ಮಿಯಸ್ಟಿಕ್ ಅಂತಂದರೆ ಚಾರ್ಮಿಂಗ್ ಅಂದರೆ ವರ್ಚಿಸುವುದು. ಸೊ ವಿರುದ್ಧಾರ್ಥಕ ಪದ ಕೇಳಿದರೆ ಅಂದರೆ ಮೂವಿ ಯಾವ ರೀತಿ ಇತ್ತು? ದೆ ಫೆಲ್ಟ್ ದಟ್ ದ ಮೂವಿ ವಾಸ್ ಟ್ರೂಲಿ ಕ್ಯಾಪ್ಟಿವೇಟಿಂಗ್ ಅಂದರೆ ಚಾರ್ಮಿಂಗ್, ಆಕರ್ಷಕವಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಇದಕ್ಕೆ ಆಪೋಸಿಟ್ ಯಾವುದು ಅಂತಂದರೆ ಆಪ್ಷನ್ ಸಿ ಅಂದರೆ ರೆಪ್ಯುಗ್ನೆಂಟ್ ಅಂತಂದರೆ ಡಿಸ್ಗಸ್ಟಿಂಗ್ ಅಂದರೆ ಅಸಹ್ಯಕರವಾಗಿತ್ತು ಅಂತ ಮೀನಿಂಗ್ ಬರುತ್ತೆ. ಅವರು ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ. Rectify the sentence by selecting the correct spelling form of options. All the political parties of India appear last in the physical exercises for fighting elections. ಸೊ ಅಪಿಯರ್ ಸ್ಪೆಲ್ಲಿಂಗ್ ಅವರು ಇನ್ಸ್ಪೆಲ್ಟಾಗಿ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಅಪಿಯರ್. ಅಪಿಯರ್ ಸ್ಪೆಲ್ಲಿಂಗ್ ಏನು? APPEAR, ಅಪಿಯರ್. So first option is wrong, second option is wrong, third option is wrong. Fourth option ಯಾವುದಿದೆ? APPEAR. ಸೊ ಮಿಸ್ಪೆಲ್ಡ್ ಕೂಡ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಕೂಡ ಮಿನಿಮಮ್ ಅಂದರೂ 3 to 4 ಕ್ವಶನ್ಸ್ ಈ ಟಾಪಿಕ್ ಮೇಲೆ ಕೇಳ್ತಾರೆ. ಇನ್ನು ಯಾರು ನಾನು ಮಿಸ್ಪೆಲ್ಡ್ ವರ್ಡ್ ಅಂತ ಟಾಪಿಕ್ ಮಾಡಿದ್ದೀನಿ, ಯಾರು ನೋಡಿಲ್ಲ you can go through the description link, you can watch the classes. ಅಂದರೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಸುಮಾರು ಎಕ್ಸಾಂಪಲ್ಸ್ನ ನಾನು ಅಲ್ಲಿ ಮಿಸ್ಪೆಲ್ಡ್ ವರ್ಡ್ನ ಟಾಪಿಕ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underlined segment in the given sentence. Long from travel outside the country, dreaming of adventures among the towering Alps and basking in the turquoise waters of Caribbean ಅಂತ ಇದೆ. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ದು ಲಾಂಗ್ ಫ್ರಮ್ ಟ್ರಾವೆಲ್ ಅಂತ ಇದೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಾಂಗ್ ಫ್ರಮ್ ಟ್ರಾವೆಲ್ ಅಂತಂದ್ರೇನು? ಟ್ರಾವೆಲ್ದಿಂದ ಅಂತ ಬರುತ್ತೆ. ಸೊ ಇಟ್ ಈಸ್ ಅ ರಾಂಗ್.
ಫಸ್ಟ್ ಆಪ್ಷನ್ ಏನಿದೆ ಟ್ರಾವೆಲ್ ಲಾಂಗ್ ಅಟ್ ಟ್ರಾವೆಲ್ ಅಂದರೆ ಟ್ರಾವೆಲಿಂಗ್ದಿಂದ, ಇದು ಕೂಡ ಬರೋದಿಲ್ಲ. ಲಾಂಗ್ ಟು ಟ್ರಾವೆಲ್ ಅಂದರೆ ಪ್ರಯಾಣಿಸಲು, ಟ್ರಾವೆಲಿಗೆ ಹೋಗಲು ಅಂತ ಬರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಏನಿದೆ ಲಾಂಗ್ ಫಾರ್ ಟ್ರಾವೆಲಿಂಗ್, ಪ್ರಯಾಣಕ್ಕಾಗಿ, ನೋ. ಥರ್ಡ್ ಆಪ್ಷನ್ ಲಾಂಗ್ ಫಾರ್ ಟ್ರಾವೆಲ್, ನೋ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ. ಅಂದರೆ ಏನಾಗುತ್ತೆ, ಐ ಲಾಂಗ್ ಟು ಟ್ರಾವೆಲ್ ಔಟ್ಸೈಡ್ ದ ಕಂಟ್ರಿ ಡ್ರೀಮಿಂಗ್ ಆಫ್ ಅಡ್ವೆಂಚರಸ್ ಅಂತ ಬರುತ್ತೆ. ಲಾಂಗ್ ಫ್ರಮ್ ಟ್ರಾವೆಲ್ ಅಲ್ಲ, ಇನ್ಸ್ಟೆಡ್ ಆಫ್ ಲಾಂಗ್ ಫ್ರಮ್ ಟ್ರಾವೆಲ್ ಲಾಂಗ್ ಟು ಟ್ರಾವೆಲ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಆಪ್ಷನ್ ಬಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ಗಿವನ್ ವರ್ಡ್. ಟ್ರಿಂಪ್ ಅಂತ ಬರುತ್ತೆ. ಇದ್ರದ್ದು ಮೀನಿಂಗ್ ಏನು? ವಿಕ್ಟರಿ ಅಂದರೆ ಅಚೀವ್ಮೆಂಟ್. ಸೊ ಅಚೀವ್ಮೆಂಟ್. ನೆಕ್ಸ್ಟು ಇದಕ್ಕೆ ಅಪೋಸಿಟ್ ಮೀನಿಂಗ್ ಕೇಳಿದೆ. ಫೇಲ್ಯೂರ್ ಅಂತಂದ್ರೇನು? ಡಿಫೀಟ್. ನೆಕ್ಸ್ಟು ಲ್ಯಾಪ್ಸ್ ಅಂತಂದರೆ ಎರರ್ ಅಥವಾ ಮಿಸ್ಟೇಕ್. ಅಟೆಂಟಿವ್ನೆಸ್ ಅಂದರೆ ಅವೇರ್ನೆಸ್, ಅಲರ್ಟ್. ಡಿಲೇ ಅಂತಂದರೆ ಡಿಲೇ ಆಗೋದು ಅಂತೀವಲ್ಲ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಟ್ರಿಂಪ್ ಅಂತಂದರೆ ಅಚೀವ್ಮೆಂಟ್ ಅಂದರೆ ವಿಜಯೋತ್ಸವ ಅಂತ ಬರುತ್ತೆ. ಸೊ ಇದಕ್ಕೆ ಅಪೋಸಿಟ್ ಅಂದರೆ ಇಟ್ ಈಸ್ ಅ ಫೇಲ್ಯೂರ್. ಡೈರೆಕ್ಟಾಗಿ ಅವರು ಕೊಟ್ಟಿದ್ದಾರೆ. ಕೊಟ್ಟಿರೋ ವರ್ಡ್ದು ಆ್ಯಂಟೋನಿಮ್ ಏನು, ಮೀನಿಂಗ್ ಏನು ಅಂತಂದರೆ ಅಚೀವ್ಮೆಂಟ್ ಅಂದರೆ ಸಕ್ಸಸ್ಫುಲ್ನ ನಾವು ಅಚೀವ್ ಮಾಡೋದು ಅಂತ ಬರುತ್ತೆ. ಸೊ ಇದಕ್ಕೆ ಆಪೋಸಿಟ್ಟು ಫೇಲ್ಯೂರ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಮ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್. ಶಿ ಈಸ್ ಸಮ್ವನ್ ಹೂ ಆಲ್ವೇಸ್ ಡಿಸ್ಕರೇಜ್ ಅವರ್ ಎಂಥ್ಯೂಸಿಯಾಸಮ್. Therefore, we have decided to keep our distance from her. So, underline someone who always discourage our enthusiasm. ಯಾರು ಪ್ರತಿ ಬಾರಿ ನಮ್ಮ ಕರೇಜ್ನ ಅಂದರೆ ನಮ್ಮ ಧೈರ್ಯ ಅಥವಾ ನಮ್ಮ ಎಂಥ್ಯೂಸಿಯಾಸಮ್ ಖುಷಿನ ಹಾಳು ಮಾಡ್ತಾರೆ, ಅಂಥರಿಂದ ನಾವು ದೂರ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಈ ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಕೇಳಿದ್ದಾರೆ ಆಪ್ಷನಲ್ಲಿ. ಅ 9 days ವಂಡರ್ ಅಂತಂದ್ರೇನು? ಅ 9 days ವಂಡರ್ ಮೀನ್ಸ್ ಸಮಥಿಂಗ್ ದ್ಯಾಟ್ ಈಸ್ ಫೇಮಸ್ ಅಂದರೆ ಸೆಲೆಬ್ರೇಟ್ ಫಾರ್ ಅ ಓನ್ಲಿ ಶಾರ್ಟ್ ಟೈಮ್. ಶಾರ್ಟ್ ಪೀರಿಯಡಿಗೆ ಒಂದು ಸೆಲೆಬ್ರೇಟ್ ಮಾಡೋದು, ದಟ್ ಈಸ್ ಫೇಮಸ್ ಆಗಿರೋದನ್ನು ನಾವು ಶಾರ್ಟ್ ಪೀರಿಯಡ್ ಆಫ್ ಟೈಮಿಗೆ, ಕಡಿಮೆ ಸಮಯದಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ 9 days ವಂಡರ್ ಅಂತ ಕರಿತೀವಿ. ಸೊ ಇದು ಇಟ್ ಈಸ್ ನಾಟ್ ಅ ಮೀನಿಂಗ್ ಆಫ್ ದಟ್ ಅಂಡರ್ಲೈನ್ ವರ್ಡ್. ಸೊ ಸೆಕೆಂಡ್ ಆಪ್ಷನ್ ಏನಿದೆ? ಅ ಫಿಶ್ ಔಟ್ ಆಫ್ ಅ ವಾಟರ್ ಅಂದರೆ ಅನ್ಕಂಫರ್ಟೇಬಲ್, ಫೀಲಿಂಗ್ ಅಕ್ವರ್ಡ್ ಅಂದರೆ ಒಂಥರ ನಮ್ಗೆ ಅನ್ಕಂಫರ್ಟ್ ಫೀಲ್ ಆಗ್ತಿರ್ತೀವಿ ನೋಡಿ, ಫೀಲಿಂಗ್ ಅಕ್ವರ್ಡ್. ಇಟ್ ಈಸ್ ಕಾಲ್ಡ್ ಆಸ್ ಅ ಫಿಶ್ ಔಟ್ ಆಫ್ ಅ ವಾಟರ್. ಫಿಶ್ನ ವಾಟರಿಂದ ತೆಗ್ದಾಗ ಅದು ಯಾವ ರೀತಿ ಮಾಡ್ತಿರುತ್ತೆ? ವಿಲ ಒದ್ದಾಡ್ತಿರುತ್ತೆ. ಸೊ ಸೇಮ್ ದ್ಯಾಟ್ ಅನ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ. ನೆಕ್ಸ್ಟ್ ಅ ವೆಟ್ ಬ್ಲ್ಯಾಂಕೆಟ್ ಅಂತಂದರೆ ಅ ಪರ್ಸನ್ ಹೂ ಸ್ಪಾಯ್ಲ್ಸ್ ಅದರ್ಸ್ ಪೀಪಲ್ಸ್ ಫನ್ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಖುಷಿನ ಹಾಳು ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ವೆಟ್ ಬ್ಲ್ಯಾಂಕೆಟ್. ಸೊ ಅವ್ರು ಅಂಡರ್ಲೈನ್ ಮಾಡಿರೋ ಮೀನಿಂಗ್ ಏನಿದೆ? ಸಮ್ವನ್ ಹೂ ಆಲ್ವೇಸ್ ಡಿಸ್ಕರೇಜ್ ಅವರ್ ಎಂಥ್ಯೂಸಿಯಾಸಮ್, ಯಾರು ಒಬ್ಬರು ಸಂತೋಷ ಅಥವಾ ಖುಷಿನ ಹಾಳು ಮಾಡ್ತಾರೆ ಅಂತ ಇದೆ. ಸೊ ಟು ವೆಟ್ ಬ್ಲ್ಯಾಂಕೆಟ್ ಅಂತಂದರೆ ಕೂಡ ಅ ಪರ್ಸನ್ ಹೂ ಸ್ಪಾಯ್ಲ್ಸ್ ಅದರ್ಸ್ ಫನ್. ಸೊ ಸಿಮಿಲರ್ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಅ ಕ್ಯಾಶ್ ಕೌ ಅಂತಂದ್ರೇನು? ಅ ಬಿಸ್ನೆಸ್ ದಟ್ ಮೇಕ್ಸ್ ಅ ಲಾರ್ಜ್ ಪ್ರಾಫಿಟ್. ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಸರ್ವಿಸು ಒಳ್ಳೆ ಲಾಭ ತರ್ತಿರುತ್ತಲ್ಲ, ವಿ ಕಾಲ್ ಇಟ್ ಆಸ್ ಅ ಕ್ಯಾಶ್ ಕೌ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಅ ವೆಟ್ ಬ್ಲ್ಯಾಂಕೆಟ್ ಮೀನ್ಸ್ ಅ ಪರ್ಸನ್ ಹೂ ಸ್ಪಾಯ್ಲ್ಸ್ ಅದರ್ಸ್ ಪೀಪಲ್ ಫನ್. ಒಬ್ಬ ವ್ಯಕ್ತಿ ಅದರ್ ಪೀಪಲ್ನ ಸಂತೋಷ ಅಥವಾ ಖುಷಿನ ಹಾಳು ಮಾಡೋದು ಅಂತ ಬರುತ್ತೆ. Select the option that can be used as one of the word substitution. A building where animals are butchered. ನೋಡಿ, ಪ್ರೀವಿಯಸ್ ಏನು SSC MTS ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ ಕ್ಲಾಸ್ 1ನಲ್ಲಿ. ಈ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು
ಯಾವುದಕ್ಕೆ ಕ್ವಶನ್ಸ್ ರಿಪೀಟ್ ಆಗ್ತವೆ ಅನ್ನೋ ಕಾರಣಕ್ಕೆ ಮತ್ತು ನಮಗೆ ಯಾವ ರೀತಿ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಂತ ಐಡಿಯಾ ಬರುತ್ತೆ. ನೆಕ್ಸ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ನಾನು ಸಪ್ರೇಟಾಗಿ ಕ್ಲಾಸ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರಲ್ಲಿ ಸೆಂಟ್ರಲಲ್ಲಿ ಕೇಳಿರುವಂತಹ ಕ್ವಶನ್ಸ್ನ ಯಾರು ಇನ್ನೂ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು. ಅಲ್ಲಿ ಕೂಡ ಮೋರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಕೂಡ ಅಲ್ಲಿ ಇದೆ. ಬಿಲ್ಡಿಂಗ್ ವೇರ್ ಎನಿಮಲ್ಸ್ ಆರ್ ಬುಚರ್ಡ್ ಅಂದರೆ ಎಲ್ಲಿ ಎನಿಮಲ್ಸ್ನ ಕಟ್ ಮಾಡ್ತಾರೆ ಆ ಬಿಲ್ಡಿಂಗಿಗೆ ನಾವು ಏನಂತ ಕರಿತೀವಿ? ಡಿಕ್ಯಾಂಡರ್, ಅಬ್ಯೂಟರ್, ಬ್ಯೂರೋ, ಸಿಮೆಟ್ರಿ. ಡಿಕ್ಯಾಂಡರ್ ಅಂತಂದ್ರೆ ಏನು? ಆ ಡೆಕೋರೇಟಿವ್ ಗ್ಲಾಸ್ ವೆಸಲ್ ಅಂದರೆ ಗ್ಲಾಸ್ ವೆಸಲ್ ಇರುತ್ತೆ, ಅದರೊಳಗೆ ನಾವು ಡೆಕೋರೇಟ್ ಮಾಡೋಕ್ಕೆ ಹಾಕಿರ್ತೀವಿ. ಕೆಲವೊಂದು ಬಾರಿ ವೈನ್ ಹಾಕಿರ್ತೀವಲ್ಲ, ಅದನ್ನು ಕೂಡ ನಾವು ಡಿಕ್ಯಾಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಅಬ್ಯೂಟರ್ ಅಂತಂದರೆ ಅ ಪ್ಲೇಸ್ ವೇರ್ ದ ಎನಿಮಲ್ಸ್ ಆರ್ ಕಟ್ಟಿಂಗ್, ಎಲ್ಲಿ ನಾವು ಎನಿಮಲ್ಸ್ನ ಕಟ್ ಮಾಡ್ತೀವಿ ಅದಕ್ಕೆ ನಾವು ಅಬ್ಯೂಟರ್ ಅಂತ ಕರಿತೀವಿ. ನೆಕ್ಸ್ಟು ಬ್ಯೂರೋ ಅಂತಂದ್ರೇನು? ಅ ಹೋಲ್ ಮೇಡ್ ಬೈ ಅ ಎನಿಮಲ್ ಫಾರ್ ದೇರ್ ಶೆಲ್ಟರ್ ಅಂದರೆ ಎನಿಮಲ್ಸು ಒಂದು ಹೋಲ್ ಮಾಡಿರ್ತಾರೆ ಅವ್ರ ಮನೆ ವಾಸಿಸೋಕೆ. ಫಾರ್ ಎಕ್ಸಾಂಪಲ್ ರ್ಯಾಟ್ ಆಗಿರ್ಬೋದು, ರ್ಯಾಬಿಟ್, ಕನ್ನಡದಲ್ಲಿ ನಾವು ಬಿಲ ಅಂತ ಕರಿತೀವಿ. ಹೋಲ್ ಮಾಡಿರ್ತಾವೆ ನೋಡಿ ಅವು ಇರೋದಕ್ಕೆ. ಸೊ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಬ್ಯೂರೋ. ಸಿಮೆಟ್ರಿ ಅಂತಂದ್ರೇನು? ಅ ಪ್ಲೇಸ್ ವೇರ್ ಡೆಡ್ ಪೀಪಲ್ ಆರ್ ಬರ್ನ್ ಅಂದರೆ ಸಮಾಧಿ, ಎಲ್ಲಿ ಸತ್ತಿರೋ ಪೀಪಲ್ನ ನಾವು ಮಣ್ಣು ಮಾಡ್ತೀವಿ ಅಥವಾ ಸುಡ್ತೀವಿ ಅಲ್ಲೋ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಸಿಮೆಟ್ರಿ. ಸೊ ಎನಿಮಲ್ಸ್ನ ಕಟ್ ಮಾಡ್ತಾರಲ್ಲ ಅದನ್ನು ನಾವು ಏನಂತ ಕರಿತೀವಿ? ಅಬ್ಯೂಟರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನೆಕ್ಸ್ಟು ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಪ್ಯಾಸೇಜಿಗೆ ಕರೆಕ್ಟ್ ಒಂದು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಪ್ಯಾಸೇಜ್ ಏನಿದೆ? ಗಾಡೆಸಸ್ ಶೈಲಪುತ್ರಿ ಇಸ್ ದ ಫಸ್ಟ್ ಫಾರ್ಮ್ ಆಫ್ ಅ ಗಾಡೆಸಸ್ ದುರ್ಗಾ ಹೂ ಇಸ್ ವರ್ಷಿಪ್ಡ್ ಡ್ಯಾಶ್ ನವರಾತ್ರಿ. ಫಸ್ಟ್ ಆಪ್ಷನ್ ಏನಿದೆ? ಬೈ, ಟು, ಅಮಾಂಗ್, ಡ್ಯೂರಿಂಗ್. ಬೈ ಅಂತಂದ್ರೇನು? ಪ್ರಿಪೋಸಿಷನ್ ಬರೋದಿಲ್ಲ. ಟು ಅಂತಂದರೆ ಫಾರ್ ಅ ಡೈರೆಕ್ಷನಿಗೆ ನಾವು ಯೂಸ್ ಮಾಡ್ತೀವಿ. ಅಮಾಂಗ್ ಅಂತಂದ್ರೇನು? ನಡುವೆ ಅಂತ ಯೂಸ್ ಮಾಡ್ತೀವಿ. ಬೈ ಅಂತಂದರೆ ಈ ಮೂಲಕ. ಬಟ್ ಇವ್ರು ಕೇಳ್ತಿರೋದು ಹೂ ಈಸ್ ವರ್ಷಿಪ್ಡ್ ಡ್ಯಾಶ್. ನವರಾತ್ರಿ ಒಳಗೆ ನಾವು ಯಾವ ದೇವ್ರನ್ನ ವರ್ಷಿಪ್ ಮಾಡ್ತೀವಿ? ನವರಾತ್ರಿ ಒಳಗೆ ಈ ಗಾಡೆಸ್ ಶೈಲಪುತ್ರಿನ ನಾವು ವರ್ಷಿಪ್ ಮಾಡ್ತೀವಿ. ಡ್ಯೂರಿಂಗ್ ಅಂತಂದರೆ ಆ ಸಮಯದಲ್ಲಿ, ನವರಾತ್ರಿ ಸಮಯದಲ್ಲಿ ಅಂತ ಮೀನಿಂಗ್ ಬರುತ್ತೆ. ಸೊ ಫಸ್ಟ್ ಆಪ್ಷನ್ನಲ್ಲಿ ಏನು ಬರುತ್ತೆ? ಡ್ಯೂರಿಂಗ್. ಆಪ್ಷನ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಏನಿದೆ? ಇನ್ ದಿಸ್ ಫಾರ್ಮ್ ಶಿ ಈಸ್ ವರ್ಷಿಪ್ಡ್ ಆಸ್ ದ ಡಾಟರ್ ಆಫ್ ಡ್ಯಾಶ್ ಹಿಮಾಲಯಾಸ್. ಸೆಕೆಂಡ್ ಕ್ವಶನಿಗೆ ಆಪ್ಷನ್ಸ್ ಯಾವಿದಾವೆ? ದ, ನೋ ಆರ್ಟಿಕಲ್, ಆ್ಯನ್, ಅಂಡರ್, ಎ. ಇಲ್ಲಿ ನಾವು ಯಾವ ಆರ್ಟಿಕಲ್ನ ಯೂಸ್ ಮಾಡ್ತೀವಿ? ಹಿಮಾಲಯಾಸ್ ಅಂತಂದರೆ ನೇಮ್ ಆಫ್ ಅ ಪ್ಲೇಸ್. ಈ ಹಿಮಾಲಯಸ್ಸು ಮತ್ತು ನೇಮ್ ಆಫ್ ಅ ಪ್ಲೇಸಸ್ಸು, ಕಂಟ್ರೀಸು, ನೇಮ್ ಆಫ್ ಅ ಬುಕ್ಸು, ನ್ಯೂಸ್ ಪೇಪರ್ ಬಂದಾಗ ನಾವು ಆರ್ಟಿಕಲ್ ದನ ಬಳಕೆ ಮಾಡ್ತೀವಿ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ಏನಾಗುತ್ತೆ? ಶಿ ಈಸ್ ವರ್ಷಿಪ್ಡ್ ಆಸ್ ದ ಡಾಟರ್ ಆಫ್ ದ ಹಿಮಾಲಯಾಸ್. ದನ ಬಳಕೆ ಮಾಡ್ತೀವಿ. ಶಿ ಈಸ್ ದ ಗಾಡೆಸಸ್ ಡ್ಯಾಶ್ ನೇಚರ್. ಆಪ್ಷನ್ ಯಾವ್ಯಾವ ಇದಾವೆ? ಆಟ್, ಆಫ್, ವಿತ್, ಅರೌಂಡ್. ಸೊ ಶಿ ಈಸ್ ದ ಗಾಡೆಸಸ್ ಆಫ್ ನೇಚರ್. ಶಿ ಈಸ್ ಗಾಡೆಸಸ್. ಆಟ್ ಬರಲ್ಲ, ವಿತ್ ಬರಲ್ಲ, ಅರೌಂಡ್ ಬರಲ್ಲ, ಆಫ್ ಬರುತ್ತೆ. ನೆಕ್ಸ್ಟು ನೇಚರ್ ಅಂಡ್ ಈಸ್ ಅಬ್ರೌಂಡ್ ವಿತ್ ಅ ಫ್ಲವರ್ಸ್. ಶಿ ಡ್ಯಾಶ್ ಅ ಬುಲ್ ಅಂಡ್ ಹೋಲ್ಡ್ಸ್ ಅ ಟ್ರಿಡೆಂಟ್ ಇನ್ ಒನ್ ಹ್ಯಾಂಡ್ಸ್ ಅಂಡ್ ಲೋಟಸ್ ಫ್ಲವರ್ ಇನ್ ಅನದರ್. ಶಿ ಡ್ಯಾಶ್ ಅ ಬುಲ್ ಅಂತ ಇದೆ. ಶಿ ವಾಸ್ ರೈಡಿಂಗ್, ಶಿ ಹ್ಯಾಡ್ ರೈಡನ್, ಶಿ ರೈಡ್ಸ್, ಶಿ ರೋಡ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಾ ಹೇಳಿದೆ ಶಿ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ? V1 ಪ್ಲಸ್ ಎಸ್ ಅಂದರೆ ರೈಡ್ಸ್. ಇದು ಗೊತ್ತಿದ್ರೆ ನೀವು ಇಮಿಡಿಯೇಟ್ ಆಗಿ ಟಿಕ್ ಮಾಡ್ಬೋದು. ರೈಡ್ಸ್. ರೈಡಿಂಗ್ ಬರಲ್ಲ, ರೈಡ್ಸ್. ಶಿ ರೈಡ್ಸ್, RIDES. ಶಿ ರೈಡ್ಸ್ ಅ ಬುಲ್ and holds a trident in one hand and lotus flower in another. During Navaratri, 9 different forms of Durga are worshipped. Durga is a dash. Last question. Durga is dash ಅಂದ್ರೆ powerful Indian, radiant, radiant Indian, powerful, powerful radiant Indian,
ಇಂಡಿಯನ್ ರ್ಯಾಡಿಯಂಟ್ ಪವರ್ಫುಲ್. ಸೊ ರ್ಯಾಡಿಯಂಟ್ ಅಂತಂದ್ರೆ ಏನು? ಗ್ಲೋಯಿಂಗ್, ಕಾಂತಿಯುತ. ಫಸ್ಟ್ ನಾವೇನು ಹೇಳ್ತೀವಿ? ಪವರ್ಫುಲ್ ಅಂದರೆ ಶಕ್ತಿಯುತ ದೇವತೆ ಮತ್ತು ಕಾಂತಿಯುತ ದೇವತೆ ನಮ್ಮ ಇಂಡಿಯನ್ ಅಂತ ಹೇಳ್ತೀವಿ. ಸೊ ಫಸ್ಟು ಪವರ್ಫುಲ್ ಬರುತ್ತೆ, ಆಮೇಲೆ ರ್ಯಾಡಿಯಂಟ್ ಅಂದರೆ ಕಾಂತಿಯುತ ಗ್ಲೋಯಿಂಗ್ ಬರುತ್ತೆ, ನೆಕ್ಸ್ಟು ಇಂಡಿಯನ್ ಬರುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಡ್ಯೂರಿಂಗ್ ನವರಾತ್ರಿ 9 different forms of Durgas are worshipped Durga is a powerful, radiant and Indian. This is all about MTS previous year 25 English questions. I hope ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.